ಭಾರತೀಯರಿಗೂ ಆಶ್ರಯವಿತ್ತು, ಭಾರತೀಯರಿಗೂ ಆಶ್ರಯವಿತ್ತು, ಹೊರನಾಡಿನವರಿಗೂ ಆಶ್ರಯವಿತ್ತು. ಅಷ್ಟೇಕೆ ಮನುಷ್ಯರಿಗೂ ಆಶ್ರಯವಿತ್ತು, ಪ್ರಾಣಿಗಳಿಗೂ ಆಶ್ರಯವಿತ್ತು. ಆದ್ದರಿಂದಲೇ ಶ್ರೀಮಾತೆಯವರ ವಾತ್ಸಲ್ಯವನ್ನು ಅನಂತ ಎನ್ನುವುದು. ಎಲ್ಲರಿಗೂ ಆಶ್ರಯ. ಅವರ ತೋಳ ತೆಕ್ಕಿನಲ್ಲಿ ಇವರು ಬೇರೆ ಜಾತಿಯವರೆಲ್ಲ ಬ್ರಾಹ್ಮಿಣ್ಸು ಶ್ರೀಮಾತೆಯವರು. ಅದಕ್ಕೆ ಬ್ರಾಹ್ಮಣರಾದ್ರೂ ಸರಿ, ಬೇರೆ ಜಾತಿಯವರಾದರೂ ಸರಿ, ಮನುಷ್ಯರಾದರೂ ಸರಿ, ಪ್ರಾಣಿಗಳಾದರೂ ಸರಿ, ಎಂಥವ್ರಿಗೂ ಬಿಡಪ್ಪ ಇವರು ಸಾಧು ಸಂತರು, ಸನ್ಯಾಸಿಗಳು, ತಪಸ್ವಿಗಳು, ಅವ್ರಿಗೆ ಕೊಡೋಣ, ಅವರು ಸರಿ, ಸಾಮಾನ್ಯ ಮನುಷ್ಯರು ಸರಿ, ಎಲ್ಲರೂ ಶ್ರೀಮಾತರ ಮಡಿಲಲ್ಲಿ ಜಾಗ ಇತ್ತು. ದೇಶ, ಕಾಲ, ಜಾತಿ, ಮತಗಳ ಪರಿಧಿಯನ್ನು ಭೇದಿಸಿ ತನ್ನ ಸಂತಾನವನ್ನು ಮಡಿಲಲ್ಲೆತ್ತಿಕೊಂಡು ಮುದ್ದಿಡುವಂತಹ ದಿವ್ಯ ಮಾತೃಪ್ರೇಮ ಶ್ರೀಮಾತೆಯವರದು. ಅವರ ಈ ದಿವ್ಯ ವಾತ್ಸಲ್ಯ ಯಾವ ಯಾವ ವಿನ್ಯಾಸದಿಂದ ಕರ್ತವಾಗುತ್ತಿತ್ತು ಎಂಬುದನ್ನು ಗಮನಿಸಿದಾಗ ನಮಗೆ ಅದರ ಅನಂತತೆಯ ಅರಿವಾಗುತ್ತದೆ. ನೈಜ ಪ್ರೀತಿಯ ಮುಖ್ಯ ಲಕ್ಷಣವೆಂದರೆ ನಿಸ್ವಾರ್ಥತೆ. ಪ್ರೀತಿ ನಿಜವಾದದ್ದಾದರೆ ನಾವು ನಮ್ಮ ಪ್ರೀತಿ ಪಾತ್ರರನ್ನು ಸಂತೋಷಗೊಳಿಸಲು, ತೃಪ್ತಿಗೊಳಿಸಲು ನಮ್ಮ ಸ್ವಂತ ಸುಖ ಅನುಕೂಲತೆಗಳನ್ನು ಮರೆತು ಅವರ ಸುಖದಲ್ಲೇ ನಮ್ಮ ಸುಖವನ್ನು ಕಾಣತೊಡಗುತ್ತೇವೆ. ಈ ಪ್ರೀತಿಯ ಉತ್ಕಟತೆ ಹೆಚ್ಚಿದಂತೆಲ್ಲ ನಮ್ಮ ಪ್ರೀತಿ ಪಾತ್ರರನ್ನು ಸಂತೋಷಪಡಿಸಲು ಶಕ್ತಿ ಮೀರಿ ಪ್ರಯತ್ನಿಸುತ್ತೇವೆ. ಆ ಉದ್ದೇಶದಲ್ಲಿ ನಮಗೆ ಯಾವ ಕೆಲಸವೂ ತುಚ್ಛವಾಗಿ ಕೀಳವಾಗಿ ಕಾಣುವುದಿಲ್ಲ. ಶ್ರೀಮಾತೆಯವರು ಕೂಡ ತಮ್ಮ ಬಳಿಗೆ ಬಂದ ಪ್ರತಿಯೊಬ್ಬ ವ್ಯಕ್ತಿಯನ್ನು ಸ್ವಂತ ಮಗನಂತೆ ಮಗಳಂತೆ ಕಾಣುತ್ತಾ ಅವರನ್ನು ಸಂತುಷ್ಟಿಗೊಳಿಸಲು ಹೇಗೆ ನಿರಂತರವಾಗಿ ಯತ್ನಿಸುತ್ತಿದ್ದರು ಎನ್ನುವುದನ್ನು ನೋಡಿದಂತೆಲ್ಲ ನಮಗೆ ಅವರ ಮಾತೃಪ್ರೇಮದ ಆಳ ಅಗಲಗಳ ಪರಿಚಯವಾಗುತ್ತದೆ. ಪ್ರೀತಿ ತೋರಿಸ್ಬೇಕು ಸುಮ್ಮನೆ ಅಂತಲ್ಲ, ಅದರಲ್ಲಿ ಯಾವ ಸ್ವಾರ್ಥನೂ ಇರಬಾರ್ದು. ನಿಸ್ವಾರ್ಥತೆಯಿಂದ ನಾವು ಪ್ರೀತಿ ತೋರಿಸ್ಬೇಕು. ಯಾರಿಗೆ ಆಗಲಿ, ನಮ್ಮ ಮನೆಗಳಿಗೆ ಆಗಲಿ, ಹೊರಗೆ ಆಗಲಿ. ಮತ್ತು ಅದನ್ನೇ ಹೇಳ್ತಾರೆ, ಎಲ್ಲರನ್ನೂ ಯಾವುದರಿಂದ ನಮ್ಮಿಂದ ಅವ್ರಿಗೆ ಸುಖ ಸಿಗುತ್ತಾ ಅದನ್ನು ನಾವು ಯಾವ ಕಾರಣಕ್ಕೂ ಅಳಿಬಾರ್ದು, ಅವ್ರನ್ನ ಕೀಳಾಗಿ ಕಾಣಬಾರ್ದು. ಈಗ ನಮ್ಮ ಪ್ರೀತಿ ಪಾತ್ರರಾದರೆ ಅವ್ರ ಕೆಲಸ ನಾವು ಮಾಡಬೇಕು, ಅದು ಭಾಳ ಕೆಳಮಟ್ಟದ್ದಾಗಿರುತ್ತೆ.